ಸದ್ಯಕ್ಕೆ ಯೂಟ್ಯೂಬ್ ಅಲ್ಗೋರಿದಮ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಬರೀ ಹೊಸ ಕ್ರಿಯೇಟರ್ಗಳಿಗಷ್ಟೇ ಅಲ್ಲ, ಸಣ್ಣ ಕ್ರಿಯೇಟರ್ಗಳಿಗಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೂ ಕೂಡ ವ್ಯೂಸ್ ಬರ್ತಾ ಇಲ್ಲ, ಅವರ ಚಾನಲ್ ಡೆಡ್ ಆಗ್ತಾ ಇದೆ. ಅವರಿಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳಿದ್ದಾರೆ, ಆದರೂ ಕೂಡ ಅವರ ವಿಡಿಯೋಗಳಿಗೆ 1,000 ವ್ಯೂಸ್ಗಳು ಕೂಡ ಬರ್ತಾ ಇಲ್ಲ, ಅವರ ಚಾನಲ್ ಡೆಡ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಯೂಟ್ಯೂಬ್ ಅಲ್ಗೋರಿದಮ್. ಹೌದು ಗೆಳೆಯರೇ, ಯೂಟ್ಯೂಬ್ ಅಲ್ಗೋರಿದಮ್ ಸದ್ಯಕ್ಕೆ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ನೀವು ಯೂಟ್ಯೂಬ್ ಅಲ್ಗೋರಿದಮ್ನ ಬದಲಾವಣೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಿಮ್ಮ ಚಾನಲ್ನ ಸ್ಟ್ರಾಟರ್ಜಿಯನ್ನು ಬದಲಾವಣೆ ಮಾಡಿಕೊಂಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತವೆ ಮತ್ತು ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಒಂದು ವೇಳೆ ನೀವು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ಅಡಾಪ್ಟ್ ಮಾಡಿಕೊಳ್ಳದಿದ್ದರೆ ನಿಮ್ಮ ವಿಡಿಯೋಗಳಿಗೆ ಸತ್ರು ವ್ಯೂಸ್ ಬರಲ್ಲ, ನಿಮ್ಮ ಚಾನಲ್ ಗ್ರೋ ಆಗಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ ಅಲ್ಗೋರಿದಮ್ನಲ್ಲಿ ಅಂಥದ್ದೇನು ಬದಲಾವಣೆಗಳಾಗಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮತ್ತು ನಮಗೆ ಎಕ್ಸಾಕ್ಟ್ಲಿ ಏನು ಮಾಡೋದಿದೆ ಅನ್ನೋದನ್ನು ಕಲಿಯೋಣ. ದ ಬಿಗ್ಗೆಸ್ಟ್ ಚೇಂಜ್ ಇನ್ ಯೂಟ್ಯೂಬ್ ಅಲ್ಗೋರಿದಮ್. ಮುಂಚೆ ಈ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ಈಗಾಗಲೇ ನಾನು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ. ಒಂದು ವೇಳೆ ನಿಮಗೆ ಇದನ್ನು ತಿಳಿದುಕೊಳ್ಳುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ತಿಳ್ಕೊಳ್ಳಿ. ಆದರೂ ಕೂಡ ನಾನು ನಿಮಗೆ ಮತ್ತೊಮ್ಮೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡುವೆ. ನಿಮ್ಮ ಯೂಟ್ಯೂಬ್ ವಿಡಿಯೋಗಳು ರಿಲೀಸ್ ಆದಾಗ ಅವುಗಳನ್ನು ಜಾಸ್ತಿ ಜನರಿಗೆ ತೋರಿಸೋದಿದೇನಾ ಅಥವಾ ಇಲ್ವಾ ಅನ್ನೋದನ್ನು ಯೂಟ್ಯೂಬ್ ಅಲ್ಗೋರಿದಮ್ ಈ 3 ಫ್ಯಾಕ್ಟರ್ಗಳ ಮೇಲೆ ಡಿಸೈಡ್ ಮಾಡ್ತಾ ಇತ್ತು. ನಂಬರ್ 1 CTR, ಕ್ಲಿಕ್ ಥ್ರೂ ರೇಟ್. ಎಷ್ಟು ಜನ ನಿಮ್ಮ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡ್ತಾರೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ಇತ್ತು. ಫ್ಯಾಕ್ಟರ್ ನಂಬರ್ 2 ಆಡಿಯನ್ಸ್ ಇಂಟ್ರಾಕ್ಷನ್. ಎಷ್ಟು ಜನ ವ್ಯೂವರ್ಗಳು ನಿಮ್ಮ ವಿಡಿಯೋಗಳೊಂದಿಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಎಂಗೇಜ್ ಆಗ್ತಾರೆ ಅನ್ನೋದನ್ನು ನೋಡ್ತಾ ಇತ್ತು. ಅಂದರೆ ಎಷ್ಟು ಜನ ನಿಮ್ಮ ವಿಡಿಯೋಗಳಿಗೆ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇತ್ತು. ಇನ್ನು ಫ್ಯಾಕ್ಟರ್ ನಂಬರ್ 3 ಆಡಿಯನ್ಸ್ ರಿಟೆನ್ಷನ್. ಎಷ್ಟು ಜನ ವ್ಯೂವರ್ಗಳು ನಿಮ್ಮ ವಿಡಿಯೋಗಳನ್ನು ಕೊನೆಯ ತನಕ ನೋಡ್ತಾರೆ, ವಾಚ್ ಟೈಮ್ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡ್ತಾ ಇತ್ತು. ಈ 3 ಫ್ಯಾಕ್ಟರ್ಗಳ ಆಧಾರದ ಮೇಲೆ ನಿಮ್ಮ ವಿಡಿಯೋಗಳನ್ನು ರಿಕಮೆಂಡ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ಯೂಟ್ಯೂಬ್ ಅಲ್ಗೋರಿದಮ್ ಡಿಸೈಡ್ ಮಾಡ್ತಾ ಇತ್ತು. ನಿಮ್ಮ ವಿಡಿಯೋಗಳು ಈ 3 ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡಿದರೆ ನಿಮ್ಮ ವಿಡಿಯೋಗಳಿಗೆ ಅದು ಪುಷ್ ಕೊಡ್ತಾ ಇತ್ತು, ನಿಮ್ಮ ವಿಡಿಯೋಗಳು ವೈರಲ್ ಆಗ್ತಾ ಇದ್ವು, ನಿಮ್ಮ ಚಾನಲ್ ಗ್ರೋ ಆಗ್ತಾ ಇತ್ತು. ಈ ರೀತಿ ಹಳೆಯ ಯೂಟ್ಯೂಬ್ ಅಲ್ಗೋರಿದಮ್ ವರ್ಕ್ ಆಗ್ತಾ ಇತ್ತು. ಆದರೆ ಈ ವರ್ಷ ಯೂಟ್ಯೂಬ್ ಅಲ್ಗೋರಿದಮ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಈ 3 ಫ್ಯಾಕ್ಟರ್ಗಳ ಜೊತೆಗೆ ಹೊಸ ಫ್ಯಾಕ್ಟರನ್ನು ಕೂಡ ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಆ 4th ಫ್ಯಾಕ್ಟರ್ ಯಾವುದಪ್ಪ ಅಂತಂದರೆ ಸೆಷನ್ ಗ್ರೋತ್ ಮೆಟ್ರಿಕ್. ನಿಮ್ಮ ಯೂಟ್ಯೂಬ್ ಚಾನಲ್ನ ಸೆಷನ್ ಗ್ರೋತ್ ಮೆಟ್ರಿಕ್ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಗೋರಿದಮ್ ಜಾಸ್ತಿ ಜನರಿಗೆ ತೋರಿಸುತ್ತೆ, ಇಲ್ಲ ಅಂತಂದರೆ ಇಲ್ಲ. ಈಗ ನಾವು ಈ ಸೆಷನ್ ಗ್ರೋತ್ ಮೆಟ್ರಿಕ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯೂಟ್ಯೂಬ್ ಏನು ಇಷ್ಟಪಡುತ್ತಪ್ಪ ಅಂತಂದರೆ ಜಾಸ್ತಿ ಜನ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನಲ್ಲೇ ಇರಬೇಕು ಮತ್ತು ಜಾಸ್ತಿ ವಿಡಿಯೋಗಳನ್ನು ನೋಡ್ತಾ ಯೂಟ್ಯೂಬ್ನಲ್ಲೇ ಕಾಲ ಕಳಿಬೇಕು. ನಿಮ್ಮ ವಿಡಿಯೋಗಳನ್ನು ಯಾವುದಾದ್ರೂ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ನೋಡಿದ ತಕ್ಷಣ ಮತ್ತೆ ಅವನಿಗೆ ನಿಮ್ಮ ವಿಡಿಯೋವನ್ನು ನೋಡಬೇಕನ್ನಿಸ್ಬೇಕು, ಇಲ್ಲವೇ ಯೂಟ್ಯೂಬ್ನಲ್ಲಿರುವ ಬೇರೆ ವಿಡಿಯೋಗಳನ್ನಾದರೂ ನೋಡಬೇಕು ಅಂತ ಅನ್ನಿಸ್ಬೇಕು. ಅವನು ಹಾಗೆ ಒಂದಾದ ನಂತರ ಮತ್ತೊಂದರಾದ ನಂತರ ಮಗದೊಂದು ಹೀಗೆ ವಿಡಿಯೋಗಳನ್ನು ನೋಡ್ತಾ ಯೂಟ್ಯೂಬ್ನಲ್ಲಿ ಎಷ್ಟು ಜಾಸ್ತಿ ಪಾಸಿಬಲ್ ಇದೆಯೋ ಅಷ್ಟು ಜಾಸ್ತಿ ಸಮಯವನ್ನು ಆತ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನಲ್ಲೇ ಕಳಿಬೇಕು. ಸೊ ನಿಮ್ಮ ವಿಡಿಯೋಗಳಿಂದ ಈ ರೀತಿ ಜನ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನಿಮ್ಮ ಚಾನಲ್ನ ಸೆಷನ್ ಗ್ರೋತ್ ಮೆಟ್ರಿಕ್ ಚೆನ್ನಾಗಿರುತ್ತೆ, ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ ಪುಷ್ ಮಾಡುತ್ತೆ. ಆದರೆ ನಿಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿಬಿಟ್ಟು ಜನರ ಮೂಡೇ ಖರಾಬ್ ಆಗಿಬಿಡುತ್ತೆ, ಅವರು ಯೂಟ್ಯೂಬನ್ನು ತೆಗೆದುಬಿಟ್ಟು ಬೇರೆ ಆ್ಯಪಲ್ಲಿ ವಿಡಿಯೋಗಳನ್ನು ನೋಡೋಕ್ಕೆ ಹೋಗ್ತಾರಪ್ಪ ಅಂತಂದರೆ ಇದರಿಂದ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ರಿಟೆನ್ಷನ್ ರೇಷೋ ಕಡಿಮೆ ಆಗುತ್ತೆ. ಯೂಟ್ಯೂಬ್ನ ಬಿಸ್ನೆಸ್ಗೆ ನೀವು ಹೆಲ್ಪ್ ಮಾಡಿದರೆ ಮಾತ್ರ ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ ಪುಷ್ ಮಾಡುತ್ತೆ, ಇಲ್ಲ ಅಂತಂದರೆ ಪುಷ್ ಮಾಡಲ್ಲ. ಇದೇ ಸೆಷನ್ ಗ್ರೋತ್ ಮೆಟ್ರಿಕ್ ಆಗಿದೆ. ಇದು ಚೆನ್ನಾಗಿದ್ದರೆ ಮಾತ್ರ ನಿಮಗೆ ವ್ಯೂಸ್ ಬರ್ತವೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿರುವ ವಿಡಿಯೋಗಳನ್ನು ಮಾಡಬೇಕು, ನಿಮ್ಮ ವಿಡಿಯೋಗಳು ವೆಲ್ ರಿಸರ್ಚ್ಡ್ ಆಗಿರಬೇಕು, ನಿಮ್ಮ ವಿಡಿಯೋಗಳಲ್ಲಿ ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಇರಬೇಕು, ಮತ್ತು ಇಂಟ್ರೆಸ್ಟ್ ಬರೋ ಥರ, ಕ್ಯೂರಿಯಾಸಿಟಿ ಮೂಡಿಸೋ ಥರ ಕಂಟೆಂಟ್ ಇರಬೇಕು. ಮತ್ತು ನೀವು ವಿಡಿಯೋಗಳಲ್ಲಿ ಎಂಡ್ ಸ್ಕ್ರೀನ್ಗಳನ್ನು ಕಂಪಲ್ಸರಿ ಆ್ಯಡ್ ಮಾಡಬೇಕು. ನಿಮ್ಮ ವಿಡಿಯೋ ಎಂಡ್ ಆಯ್ತಪ್ಪ ಅಂತಂದರೆ ಮತ್ತೆ ನಿಮ್ಮದೇ ವಿಡಿಯೋ ಅವನಿಗೆ ಕಾಣಿಸ್ಬೇಕು, ಅದನ್ನು ಅವನು ನೋಡಬೇಕು, ಮತ್ತೆ ನೋಡ್ತಾ ಕೂಡಬೇಕು. ಸೊ ಈ ರೀತಿ ನೀವು ಮಾಡಿದರೆ ನಿಮ್ಮ ಸೆಷನ್ ಗ್ರೋತ್ ಮೆಟ್ರಿಕ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ವಿಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬರ್ತವೆ. ಈಗ ಯೂಟ್ಯೂಬ್ ಅಲ್ಗೋರಿದಮ್ನಲ್ಲಿ ಮತ್ತೊಂದು ದೊಡ್ಡ ಡೇಂಜರಸ್ ಬದಲಾವಣೆಯಾಗಿದೆ, ಅದನ್ನು ಕೂಡ ನೋಡೋಣ. ಯೂಟ್ಯೂಬ್ ಅಲ್ಗೋರಿದಮ್ ಒಂದು ಡೇಂಜರಸ್ ಬದಲಾವಣೆಯನ್ನು ಏನು ಮಾಡಿದಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ಡೆತ್.
ಭಾಳಷ್ಟು ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೆ ಅಹಂಕಾರ ಬಂದುಬಿಟ್ಟಿತ್ತು. ನನಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳಿದ್ದಾರೆ, ನಾನು ಏನು ಮಾಡಿದರೂ ನಡೆಯುತ್ತೆ ಅಂಥೇಳಿ ದೊಡ್ಡ ದೊಡ್ಡ ಕ್ರಿಯೇಟರ್ಗಳು ಸಿಕ್ಕ ವಿಡಿಯೋಗಳನ್ನು ಹಾಕ್ತಾಯಿದ್ರು. ಇದರಿಂದ ಯೂಟ್ಯೂಬ್ನ ಹೆಸರು ಕೂಡ ಕೆಡ್ತಾ ಇತ್ತು ಮತ್ತು ಯೂಟ್ಯೂಬನ್ನು ಬಿಟ್ಟು ಜನ ಬೇರೆ ಕಡೆಗೆ ಹೋಗ್ತಾಯಿದ್ರು. ಅದಕ್ಕಾಗಿ ಯೂಟ್ಯೂಬ್ ಒಂದು ಬದಲಾವಣೆಯನ್ನು ಏನು ಮಾಡಿತಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ಡೆತ್ತನ್ನು ಅಪ್ಡೇಟ್ ಮಾಡಿಬಿಡ್ತು. ಅಂದರೆ ನಿಮಗೆ ಎಷ್ಟು ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ವಿಡಿಯೋಗಳು ಚೆನ್ನಾಗಿದ್ದರೆ ಮಾತ್ರ ಅವುಗಳನ್ನು ಯೂಟ್ಯೂಬ್ ಜನರಿಗೆ ರೆಕಮೆಂಡ್ ಮಾಡುತ್ತೆ, ಇಲ್ಲ ಅಂತಂದರೆ ಇಲ್ಲ. ಈ ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇರೋದ್ರಿಂದ ಜನ ಅವರ ವಿಡಿಯೋಗಳನ್ನೇ ನೋಡ್ತಾಯಿದ್ರು. ಇದರಿಂದ ಹೊಸ ಕ್ರಿಯೇಟರ್ಗಳಿಗೆ ಗ್ರೋ ಆಗೋಕ್ಕೆ ಅವಕಾಶವೇ ಇರಲಿಲ್ಲ. ಅದಕ್ಕಾಗಿ ಯೂಟ್ಯೂಬ್ ಏನು ಮಾಡಿಬಿಡ್ತು, ಸಬ್ಸ್ಕ್ರೈಬರ್ ಡೆತ್ ಮಾಡಿಬಿಡ್ತು. ಇದನ್ನು ಇನ್ನೂ ಸಿಂಪಲ್ಲಾಗಿ ತಿಳ್ಕೊಬೇಕಪ್ಪ ಅಂತಂದರೆ, ಒಬ್ಬ ಕ್ರಿಯೇಟರ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಅವನಿಗೆ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ನೊಬ್ಬ ಕ್ರಿಯೇಟರ್ ಇದ್ದಾನೆ, ಅವನಿಗೆ ಬರೀ 2,000 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ 2,000 ಸಬ್ಸ್ಕ್ರೈಬರ್ ಇರೋನು ಚೆನ್ನಾಗಿ ವಿಡಿಯೋ ಮಾಡಿಬಿಟ್ರೆ ಅವನ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತವೆ. ಆದರೆ 2 ಮಿಲಿಯನ್ ಇರೋನು ಚೆನ್ನಾಗಿ ವಿಡಿಯೋ ಮಾಡದಿದ್ದರೆ ಅವನಿಗೆ 1,000 ವ್ಯೂಸ್ ಕೂಡ ಬರಲ್ಲ. ಈ ರೀತಿ ಅಲ್ಗೋರಿದಮ್ ಈಗ ಶಿಫ್ಟ್ ಆಗಿಬಿಟ್ಟಿದೆ. ಮೊದಲು ಯೂಟ್ಯೂಬ್ ಅಲ್ಗೋರಿದಮ್ ಏನು ಮಾಡ್ತಿತ್ತಪ್ಪ ಅಂತಂದರೆ, ನಿಮ್ಮ ವಿಡಿಯೋಗಳು ರಿಲೀಸ್ ಆದಾಗ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೇ ತೋರಿಸ್ತಾ ಇತ್ತು. ನಿಮ್ಮ ಸಬ್ಸ್ಕ್ರೈಬರ್ಗಳು ನಿಮ್ಮ ಅಂಧಭಕ್ತರಾಗಿರ್ತಾರೆ. ಸೊ ನೀವು ಏನೇ ಮಾಡಿದರೂ ಕೂಡ ನೋಡ್ತಾರೆ. ಸೊ ಆವಾಗ ಯೂಟ್ಯೂಬ್ ಏನು ಮಾಡ್ತಾಯಿತ್ತು, ಈ ವಿಡಿಯೋದ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತಷ್ಟು ಜನರಿಗೆ ರಿಕಮೆಂಡ್ ಮಾಡ್ತಾಯಿತ್ತು. ಆದರೆ ಈಗ ಯೂಟ್ಯೂಬು ಈ ರೀತಿ ಮಾಡಲ್ಲ. ಈಗ ಯೂಟ್ಯೂಬ್ ಏನು ಮಾಡತ್ತಪ್ಪ ಅಂತಂದರೆ, ನಿಮಗೆ ಸಬ್ಸ್ಕ್ರೈಬರ್ಗಳು ಇರಲಿ ಅಥವಾ ಇರದೇ ಇರಲಿ ಇದನ್ನು ಇಗ್ನೋರ್ ಮಾಡುತ್ತೆ. ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ವಿಡಿಯೋಗಳು ರಿಲೀಸ್ ಆದಾಗ ಹೊಸ ಜನರಿಗೆ ಕಳಿಸತ್ತೆ. ಹೊಸ ಜನರ ಫೀಡಲ್ಲಿ ನಿಮ್ಮ ವಿಡಿಯೋಗಳನ್ನು ತೋರಿಸುತ್ತೆ. ಹೊಸ ಜನರು ನಿಮ್ಮ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡಿದರೆ, ನಿಮ್ಮ ವಿಡಿಯೋಗಳೊಂದಿಗೆ ಎಂಗೇಜ್ ಆದರೆ, ಇಂಟ್ರ್ಯಾಕ್ಟ್ ಮಾಡಿದರೆ, ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲ ಮಾಡಿದರೆ, ವಾಚ್ ಟೈಮು ಚೆನ್ನಾಗಿದ್ದರೆ, ಆವಾಗ ಯೂಟ್ಯೂಬ್ ಅಲ್ಗೋರಿದಮ್ಮು ನಿಮ್ಮ ವಿಡಿಯೋಗಳನ್ನು ಜಾಸ್ತಿ ಜನರಿಗೆ, ಹೊಸ ಜನರಿಗೆ ರಿಕಮೆಂಡ್ ಮಾಡುತ್ತೆ. ಈಗ ನಿಮಗೆ ಜಾಸ್ತಿ ವ್ಯೂಸು ಹೊಸ ಸಬ್ಸ್ಕ್ರೈಬರ್ಗಳಿಂದಲೇ ಬರ್ತಾ ಇದೆ. ಸೊ ಅದಕ್ಕಾಗಿ ನೀವು ಚೆನ್ನಾಗಿ ವಿಡಿಯೋ ಮಾಡಿದರೆ ಮಾತ್ರ ವ್ಯೂಸ್ ಬರ್ತವೆ. ಅದಕ್ಕಾಗಿ ಸರಿಯಾಗಿ ವಿಡಿಯೋ ಮಾಡೋದನ್ನು ಕಲ್ತ್ಕೊಳ್ಳಿ. ವಿಡಿಯೋ ಶೂಟಿಂಗ್ ಸ್ಕಿಲ್ ಕಲೀರಿ, ವಿಡಿಯೋ ಎಡಿಟಿಂಗ್ ಸ್ಕಿಲ್ ಕಲೀರಿ, ಥಂಬ್ನೇಲ್ ಮಾಡೋದನ್ನು ಕಲೀರಿ, ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಗಳನ್ನು ಕಲೀರಿ. ಅಂದಾಗಲೇ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತವೆ, ಇಲ್ಲ ಅಂತಂದರೆ ಬರಲ್ಲ. ಈಗ ಎಕ್ಸಾಕ್ಟ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ, ನೀವು ಯೂಟ್ಯೂಬ್ ಅಲ್ಗೋರಿದಮನ್ನು ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಆಡಿಯನ್ಸ್ಗಳ ಸೈಕಾಲಜಿಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಈ ಎರಡೂ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಕ್ರಿಯೇಟಿವ್ ಆಗಿ ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋಗಳನ್ನು ಮಾಡಿದರೆ ನಿಮ್ಮ ವಿಡಿಯೋಗಳಿಗೆ ಜಾಸ್ತಿ ವ್ಯೂಸ್ ಬರ್ತವೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಸೊ ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ ನಿಮಗೆ ವ್ಯೂಸ್ ಬರಲ್ಲ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಈ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.